ಬಂಧನಕ್ಕೊಳಗಾಗಿರುವ ಶಾಸಕ ಮುನಿರತ್ನ ಅವರ ವಿಚಾರಣೆಯ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಅಶೋಕ್ ನಗರ ಠಾಣೆಯಲ್ಲಿ ಮುನಿರತ್ನ ಅವರ ವಿಚಾರಣೆ ಆಗ್ತಾ ಇದೆ. ಈ ಜಾತಿ ನಿಂದನೆ ಹಾಗೆ ಬೆದರಿಕೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಎಸ್ಪಿ ಪ್ರಕಾಶ್ ಅವರು 3 ಗಂಟೆ ಕಾಲ ಇವತ್ತು ವಿಚಾರಣೆ ನಡೆಸಿದ್ದಾರೆ. ಪ್ರಮುಖವಾಗಿ ಈ ಆಡಿಯೋದಲ್ಲೇನು ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಬೈದಿದ್ದಾರೆ ಅಂತ ಹೇಳಲಾಗಿದೆ. ಆ ಆಡಿಯೋ ಬಗ್ಗೆನೇ ಪ್ರಶ್ನೆ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಬೇಸಿಕ್ ಪ್ರಶ್ನೆಗಳು. ಈಗಿನ ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ನಡೀತಾ ಇರೋದ್ರಿಂದ ಆಡಿಯೋದಲ್ಲಿರೋ ವಾಯ್ಸ್ ನಿಮ್ದೇನಾ, ಅದನ್ನು ಹೌದು ಅಂತ ಬೇಕಾದರೂ ಒಪ್ಕೋಬೋದು, ಇಲ್ಲ ಅಂತ ಬೇಕಾದರೂ ನಿರಾಕರಿಸ್ಬೋದು. ಮುನಿರತ್ನ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ, ಆಡಿಯೋದಲ್ಲಿರೋ ವಾಯ್ಸ್ ನಿಮ್ಮದೇ ಅನ್ನೋದನ್ನು ನೀವು ಒಪ್ಕೊಳ್ತೀರಾ ಅಂತ. ಇನ್ನು ನಿಮ್ಮ ಹಾಗೆ ಈ ಆರೋಪ ಮಾಡಿರುವ ಚೆಲುವರಾಜು ಅವರ ಮಧ್ಯೆ ಮಾತುಕತೆ ಆಗಿತ್ತಾ, ಈ ಆಡಿಯೋ ಸಂಭಾಷಣೆ ಪ್ಲಸ್ ಅದನ್ನು ಹೊರತುಪಡಿಸಿಯೂ ಕೂಡ ನೀವಿಬ್ಬರು ಪರಿಚಿತರಾ, ಹೆಂಗೆ ಪರಿಚಯ, ಏನೆಲ್ಲ ಮಾತುಕತೆ ನಿಮ್ಮಿಬ್ಬರ ನಡುವೆ ಆಗ್ತಾ ಇತ್ತು, ಈ ಆಡಿಯೋದಲ್ಲಿರೋ ಮಾತುಕತೆ ಇದೆಯಲ್ಲ ಇದು ನಿಜಕ್ಕೂ ಕೂಡ ನಡೆದದ್ದಾ ಅಥವಾ ಕ್ರಿಯೇಟೆಡ್ಡಾ, ಅವರಿಗೆ ಹಣ ಡಿಮ್ಯಾಂಡ್ ಮಾಡಿದ್ರಿ ನೀವು ಅನ್ನೋ ಆರೋಪ ಇದೆಯಲ್ಲ, ಕಸಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಣ ಡಿಮ್ಯಾಂಡ್ ಮಾಡಿದ್ದು ನೀವು ನಿಜಾನಾ, ಆರೋಪ ಇದೆಯಲ್ಲ ನಿಮ್ಮ ಮೇಲೆ, ಒಪ್ಕೊಳ್ತೀರಾ ಇದನ್ನ ಅನ್ನೋ ಪ್ರಶ್ನೆ. ನೀವು ಹಣ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಅವರಿಗೆ ಬೆದರಿಕೆ ಹಾಕಿದ ನಿಜಾನಾ, ಜಾತಿ ನಿಂದನೆ ಆಗೋ ರೀತಿಯಲ್ಲಿ ಮಾತನಾಡಿದ ನಿಜಾನಾ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ದಾರೆ. ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ತನಿಖಾಧಿಕಾರಿಗಳು. ಪ್ರಾಥಮಿಕ ಹಂತದಲ್ಲಿದ್ದ ವಿಚಾರಣೆ ಇನ್ನೂ ಕೂಡ ಮುನಿರತ್ನ ಅವರು ಯಾವ ರೀತಿ ಸ್ಪಂದಿಸುತ್ತಿದ್ದಾರೆ ವಿಚಾರಣೆಗೆ, ಇದೆಲ್ಲದರ ಡೀಟೇಲ್ಸನ್ನು ನಾಳೆ ಕೂಡ ಇದರ ಫಾಲೋಅಪ್ ಸ್ಟೋರಿಯಲ್ಲಿ ರಿಪಬ್ಲಿಕ್ ಕನ್ನಡದ ಭಾಗವಾಗಿ ನೀವು ಗಮನಿಸ್ತಾ ಹೋಗಬಹುದು. ಬಿಜೆಪಿಯ ಶಾಸಕ RR ನಗರದ ಜನಪ್ರತಿನಿಧಿ ಮುನಿರತ್ನ ಜಾತಿ ನಿಂದನೆ, ಜೀವ ಬೆದರಿಕೆ ಆರೋಪದ ಅಡಿಯಲ್ಲಿ ಅರೆಸ್ಟ್ ಆಗಿದ್ದಾರೆ. ವಯಲಿಕಾವಲ್ ಠಾಣೆಯ ಪೊಲೀಸರಿಂದ ರಾಜರಾಜೇಶ್ವರಿ ನಗರ ಶಾಸಕರು ಮನೆ ಇರೋದಲ್ಲಿ ಅನ್ನೋ ಕಾರಣಕ್ಕೆ ಆ ಲಿಮಿಟ್ನಲ್ಲಿ ದೂರು ದಾಖಲಾಗಿದೆ ಅನ್ನೋ ಕಾರಣಕ್ಕೆ ವಯಲಿಕಾವಲ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಸತತವಾಗಿ 3 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರಂತೆ ಮುನಿರತ್ನ ಅವರದ್ದು. ಯಾವೆಲ್ಲ ರೀತಿ ಇತ್ತು ವಿಚಾರಣೆ, ಹಾಗೆ ಈ ಕೇಸ್ನ ಮತ್ತೊಂದಷ್ಟು ಡೀಟೇಲ್ಸ್, ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ತಾಯಿ ಕೇಳಿದ್ದಾರೆ, ನನ್ನ ಹೆಂಡತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ಅವ್ರ ಆಪ್ತ ಬೆದರಿಕೆ ಹಾಕಿದ್ರು ನನಗೆ. ಜೀವ ಬೆದರಿಕೆ, ಜಾತಿ ನಿಂದನೆ ಬಲೆಯಲ್ಲಿ ಮುನಿರತ್ನ. ಸತತ 3 ಗಂಟೆಗಳು ಶಾಸಕ ಮುನಿರತ್ನಗೆ ಡ್ರಿಲ್. ಮುನಿರತ್ನ ಬಾಯ್ ಬಿಟ್ರೆ ಬರೀ ಮುತ್ತು ರತ್ನ. ಗುತ್ತಿಗೆದಾರ ಚೆಲುವರಾಜುಗೆ ನಿಂದಿಸಿದ್ರು ಎನ್ನಲಾದ ಆಡಿಯೋ ಈಗ ಶಾಸಕ ಮುನಿರತ್ನಗೆ ಉರುಳಾಗಿದೆ. ಈಗಾಗಲೇ ಶಾಸಕನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಧ್ವನಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕ ಮುನಿರತ್ನರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂದ ವೈಯಾಲಿಕಾವಲ್ ಠಾಣೆ ಪೊಲೀಸರು 2 FIR ದಾಖಲಿಸಿದ್ದಾರೆ. ರಾತ್ರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮುಗಿಸಿದ್ರು. ನಂತರ ಅಶೋಕನಗರ ಠಾಣೆಗೆ ಕರೆತಂದು ತಡರಾತ್ರಿ ಸತತ 3 ಗಂಟೆ ವಿಚಾರಣೆ ನಡೆಸಿದ್ರು. ಶೇಷಾದ್ರಿಪುರಂನ ACP ಪ್ರಕಾಶ್ ರೆಡ್ಡಿ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಇವತ್ತು ಮಧ್ಯಾಹ್ನ ತನಿಖಾಧಿಕಾರಿ ACP ಪ್ರಕಾಶ್ ಶಾಸಕರನ್ನ ಮತ್ತೊಂದು ಸುತ್ತಿನ ವಿಚಾರಣೆ ನಡೆಸಿದ್ರು. ಕೇಸ್ ಸಂಬಂಧ ಹಲವು ಪ್ರಶ್ನೆಗಳನ್ನ ಮುಂದಿಟ್ರು. ಆದರೆ ಶಾಸಕ ಮುನಿರತ್ನ ಮಾತ್ರ ಯಾವುದೇ ಪ್ರಶ್ನೆಗೆ ಉತ್ತರ ನೀಡಿಲ್ವಂತೆ. ತಾಯಿ ಕೇಳಿದ್ದಾರೆ, ನನ್ನ ಹೆಂಡತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ತುಂಬ ನೋವಾಗುತ್ತೆ ಹೇಳ್ಕೊಳ್ಳೋಕ್ಕೆ. ಹಲವು ಗಂಟೆಗಳ ಕಾಲ ವಿಚಾರಣೆ ನಡೆಸಿರೋ ಪೊಲೀಸರು ಮುನಿರತ್ನ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ. ಅದನ್ನು FSLಗೆ ಕಳುಹಿಸಲಿದ್ದು, ರಿಪೋರ್ಟ್ನಲ್ಲಿ ಆಡಿಯೋದಲ್ಲಿರೋ ವಾಯ್ಸ್ ಮತ್ತು ಮುನಿರತ್ನ ವಾಯ್ಸ್ ಮ್ಯಾಚ್ ಆದರೆ ಮತ್ತಷ್ಟು ಕಾನೂನು ಕಂಟಕವಾಗಲಿದೆ. ಸದ್ಯ ಒಂದ್ ಕಡೆ ಪೊಲೀಸರಿಂದ ತನಿಖೆ ನಡೀತಿದ್ರೆ ಮತ್ತೊಂದು ಕಡೆ ಬಿಜೆಪಿ ಇದನ್ನ ದ್ವೇಷದ ರಾಜಕಾರಣ ಅಂತಿದೆ. ಕಾಂಗ್ರೆಸ್ ಮಾತ್ರ ಶಾಸಕ ಮುನಿರತ್ನ ವಿರುದ್ಧ ಹರಿಹಾಯ್ತಿದೆ. ಸದ್ಯಕ್ಕಂತೂ ಮುನಿರತ್ನಗೆ ಕಾನೂನು ಸುಳಿ ಸುತ್ತಕೊಂಡಿದ್ದು ಮುಕ್ತಿ ಸಿಗೋದು ಕಷ್ಟವೇ ಅಂತ ಹೇಳಲಾಗ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಂಧನಕ್ಕೊಳಗಾಗಿರುವ ಶಾಸಕ ಮುನಿರತ್ನ ಅವರ ವಿಚಾರಣೆಯ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಅಶೋಕ್ ನಗರ ಠಾಣೆಯಲ್ಲಿ ಮುನಿರತ್ನ ಅವರ ವಿಚಾರಣೆ ಆಗ್ತಾ ಇದೆ. ಈ ಜಾತಿ ನಿಂದನೆ ಹಾಗೆ ಬೆದರಿಕೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ
ತನಿಖಾಧಿಕಾರಿ SP ಪ್ರಕಾಶ್ ಅವರು 3 ಗಂಟೆ ಕಾಲ ಇವತ್ತು ವಿಚಾರಣೆ ನಡೆಸಿದ್ದಾರೆ. ಪ್ರಮುಖವಾಗಿ ಈ ಆಡಿಯೋದಲ್ಲೇನು ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಬೈದಿದ್ದಾರೆ ಅಂತ ಹೇಳಲಾಗಿದೆ. ಆ ಆಡಿಯೋ ಬಗ್ಗೆನೇ ಪ್ರಶ್ನೆ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಬೇಸಿಕ್ ಪ್ರಶ್ನೆಗಳು. ಈಗಿನ ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ನಡೀತಾ ಇರೋದ್ರಿಂದ ಆಡಿಯೋದಲ್ಲಿರೋ ವಾಯ್ಸ್ ನಿಮ್ಮದೇನಾ, ಅದನ್ನು ಹೌದು ಅಂತ ಬೇಕಾದರೂ ಒಪ್ಕೋಬೋದು, ಇಲ್ಲ ಅಂತ ಬೇಕಾದರೂ ನಿರಾಕರಿಸ್ಬೋದು. ಮುನಿರತ್ನ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ, ಆಡಿಯೋದಲ್ಲಿರೋ ವಾಯ್ಸ್ ನಿಮ್ಮದೇ ಅನ್ನೋದನ್ನು ನೀವು ಒಪ್ಕೊಳ್ತೀರಾ ಅಂತ. ಇನ್ನು ನಿಮ್ಮ ಹಾಗೆ ಈ ಆರೋಪ ಮಾಡಿರುವ ಚೆಲುವರಾಜು ಅವರ ಮಧ್ಯೆ ಮಾತುಕತೆ ಆಗಿತ್ತಾ, ಈ ಆಡಿಯೋ ಸಂಭಾಷಣೆ ಪ್ಲಸ್ ಅದನ್ನು ಹೊರತುಪಡಿಸಿಯೂ ಕೂಡ ನೀವಿಬ್ಬರು ಪರಿಚಿತರಾ, ಹೆಂಗೆ ಪರಿಚಯ, ಏನೆಲ್ಲ ಮಾತುಕತೆ ನಿಮ್ಮಿಬ್ಬರ ನಡುವೆ ಆಗ್ತಾ ಇತ್ತು, ಈ ಆಡಿಯೋದಲ್ಲಿರೋ ಮಾತುಕತೆ ಇದೆಯಲ್ಲ ಇದು ನಿಜಕ್ಕೂ ಕೂಡ ನಡೆದದ್ದಾ ಅಥವಾ ಕ್ರಿಯೇಟೆಡ್ಡಾ, ಅವರಿಗೆ ಹಣ ಡಿಮ್ಯಾಂಡ್ ಮಾಡಿದ್ರಿ ನೀವು ಅನ್ನೋ ಆರೋಪ ಇದೆಯಲ್ಲ, ಕಸಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಣ ಡಿಮ್ಯಾಂಡ್ ಮಾಡಿದ್ದು ನೀವು ನಿಜಾನಾ, ಆರೋಪ ಇದೆಯಲ್ಲ ನಿಮ್ಮ ಮೇಲೆ, ಒಪ್ಕೊಳ್ತೀರಾ ಇದನ್ನ ಅನ್ನೋ ಪ್ರಶ್ನೆ. ನೀವು ಹಣ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಅವರಿಗೆ ಬೆದರಿಕೆ ಹಾಕಿದ ನಿಜಾನಾ, ಜಾತಿ ನಿಂದನೆ ಆಗೋ ರೀತಿಯಲ್ಲಿ ಮಾತನಾಡಿದ ನಿಜಾನಾ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ದಾರೆ. ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ತನಿಖಾಧಿಕಾರಿಗಳು. ಪ್ರಾಥಮಿಕ ಹಂತದಲ್ಲಿದ್ದ ವಿಚಾರಣೆ ಇನ್ನೂ ಕೂಡ ಮುನಿರತ್ನ ಅವರು ಯಾವ ರೀತಿ ಸ್ಪಂದಿಸುತ್ತಿದ್ದಾರೆ ವಿಚಾರಣೆಗೆ, ಇದೆಲ್ಲದರ ಡೀಟೇಲ್ಸನ್ನು ನಾಳೆ ಕೂಡ ಇದರ ಫಾಲೋಅಪ್ ಸ್ಟೋರಿಯಲ್ಲಿ ರಿಪಬ್ಲಿಕ್ ಕನ್ನಡದ ಭಾಗವಾಗಿ ನೀವು ಗಮನಿಸ್ತಾ ಹೋಗಬಹುದು. ಬಿಜೆಪಿಯ ಶಾಸಕ RR ನಗರದ ಜನಪ್ರತಿನಿಧಿ ಮುನಿರತ್ನ ಜಾತಿ ನಿಂದನೆ, ಜೀವ ಬೆದರಿಕೆ ಆರೋಪದ ಅಡಿಯಲ್ಲಿ ಅರೆಸ್ಟ್ ಆಗಿದ್ದಾರೆ. ವೈಯಾಲಿಕಾವಲ್ ಠಾಣೆಯ ಪೊಲೀಸರಿಂದ ರಾಜರಾಜೇಶ್ವರಿ ನಗರ ಶಾಸಕರು ಮನೆ ಇರೋದಲ್ಲಿ ಅನ್ನೋ ಕಾರಣಕ್ಕೆ ಆ ಲಿಮಿಟ್ನಲ್ಲಿ ದೂರು ದಾಖಲಾಗಿದೆ ಅನ್ನೋ ಕಾರಣಕ್ಕೆ ವೈಯಾಲಿಕಾವಲ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಸತತವಾಗಿ 3 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರಂತೆ ಮುನಿರತ್ನ ಅವರದ್ದು. ಯಾವೆಲ್ಲ ರೀತಿ ಇತ್ತು ವಿಚಾರಣೆ, ಹಾಗೆ ಈ ಕೇಸ್ನ ಮತ್ತೊಂದಷ್ಟು ಡೀಟೇಲ್ಸ್, ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ತಾಯಿ ಕೇಳಿದ್ದಾರೆ, ನನ್ನ ಹೆಂಡತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ಅವ್ರ ಆಪ್ತ ಬೆದರಿಕೆ ಹಾಕಿದ್ರು ನನಗೆ. ಜೀವ ಬೆದರಿಕೆ, ಜಾತಿ ನಿಂದನೆ ಬಲೆಯಲ್ಲಿ ಮುನಿರತ್ನ. ಸತತ 3 ಗಂಟೆಗಳು ಶಾಸಕ ಮುನಿರತ್ನಗೆ ಡ್ರಿಲ್. ಮುನಿರತ್ನ ಬಾಯ್ ಬಿಟ್ರೆ ಬರೀ ಮುತ್ತು ರತ್ನ. ಗುತ್ತಿಗೆದಾರ ಚೆಲುವರಾಜುಗೆ ನಿಂದಿಸಿದ್ರು ಎನ್ನಲಾದ ಆಡಿಯೋ ಈಗ ಶಾಸಕ ಮುನಿರತ್ನಗೆ ಉರುಳಾಗಿದೆ. ಈಗಾಗಲೇ ಶಾಸಕನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಧ್ವನಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕ ಮುನಿರತ್ನರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂದ ವೈಯಾಲಿಕಾವಲ್ ಠಾಣೆ ಪೊಲೀಸರು 2 FIR ದಾಖಲಿಸಿದ್ದಾರೆ. ರಾತ್ರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮುಗಿಸಿದ್ರು. ನಂತರ ಅಶೋಕನಗರ ಠಾಣೆಗೆ ಕರೆತಂದು ತಡರಾತ್ರಿ ಸತತ 3 ಗಂಟೆ ವಿಚಾರಣೆ ನಡೆಸಿದ್ರು. ಶೇಷಾದ್ರಿಪುರಂನ ACP ಪ್ರಕಾಶ್ ರೆಡ್ಡಿ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಇವತ್ತು ಮಧ್ಯಾಹ್ನ ತನಿಖಾಧಿಕಾರಿ ACP ಪ್ರಕಾಶ್ ಶಾಸಕರನ್ನ ಮತ್ತೊಂದು ಸುತ್ತಿನ ವಿಚಾರಣೆ ನಡೆಸಿದ್ರು. ಕೇಸ್ ಸಂಬಂಧ ಹಲವು ಪ್ರಶ್ನೆಗಳನ್ನ ಮುಂದಿಟ್ರು. ಆದರೆ ಶಾಸಕ ಮುನಿರತ್ನ ಮಾತ್ರ ಯಾವುದೇ ಪ್ರಶ್ನೆಗೆ ಉತ್ತರ ನೀಡಿಲ್ವಂತೆ. ತಾಯಿ ಕೇಳಿದ್ದಾರೆ, ನನ್ನ ಹೆಂಡತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ತುಂಬ ನೋವಾಗುತ್ತೆ ಹೇಳ್ಕೊಳ್ಳೋಕ್ಕೆ. ಹಲವು ಗಂಟೆಗಳ ಕಾಲ ವಿಚಾರಣೆ ನಡೆಸಿರೋ ಪೊಲೀಸರು ಮುನಿರತ್ನ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ. ಅದನ್ನು FSLಗೆ ಕಳುಹಿಸಲಿದ್ದು, ರಿಪೋರ್ಟ್ನಲ್ಲಿ ಆಡಿಯೋದಲ್ಲಿರೋ ವಾಯ್ಸ್ ಮತ್ತು ಮುನಿರತ್ನ ವಾಯ್ಸ್ ಮ್ಯಾಚ್ ಆದರೆ ಮತ್ತಷ್ಟು ಕಾನೂನು ಕಂಟಕವಾಗಲಿದೆ. ಸದ್ಯ ಒಂದ್ ಕಡೆ ಪೊಲೀಸರಿಂದ ತನಿಖೆ ನಡೀತಿದ್ರೆ ಮತ್ತೊಂದು ಕಡೆ ಬಿಜೆಪಿ ಇದನ್ನ ದ್ವೇಷದ ರಾಜಕಾರಣ ಅಂತಿದೆ. ಕಾಂಗ್ರೆಸ್ ಮಾತ್ರ ಶಾಸಕ ಮುನಿರತ್ನ ವಿರುದ್ಧ ಹರಿಹಾಯ್ತಿದೆ. ಸದ್ಯಕ್ಕಂತೂ ಮುನಿರತ್ನಗೆ ಕಾನೂನು ಸುಳಿ ಸುತ್ತಕೊಂಡಿದ್ದು ಮುಕ್ತಿ ಸಿಗೋದು ಕಷ್ಟವೇ ಅಂತ ಹೇಳಲಾಗ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.